ಅಧ್ಯಕ್ಷರಾದ ಶ್ರೀ BK ಹರಿಪ್ರಸಾದ್ ರವರನ್ನು ಭೇಟಿ ಮಾಡಿ ಸಂಘಟನೆಯ ಸಮಾಲೋಚನೆಯೊಂದಿಗೆ ನೂತನ ಸಚಿವರಿಗೆ ಶುಭಾಶಯ ಕೋರಿದ ಅಲ್ಪಸಂಖ್ಯಾತರ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಫಾರೂಕ್ ಅಬೂರ್ ಅವರು. ಮಾಧ್ಯಮದೊಂದಿಗೆ ಮಾತನಾಡಿದ ಶ್ರೀ ಫಾರೂಕ್ ಅಬೂರ್ ಅವರು ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದ ವರ್ಗದವರಿಗೆ ಮನ್ನಣೆ ನೀಡಿ ನೂತನ ಸಚಿವರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ಅಭಿನಂದನೆಗಳು ತಿಳಿಸಿದರು. ನಾನು ಫಾರೂಕ್ ಅಬೂರ್ ಅವರು ಅಂತೇಳಿ ಹುಬ್ಬಳ್ಳಿಯಿಂದ ಬಂದಿದ್ದೀನಿ, ಧಾರವಾಡ ಜಿಲ್ಲೆಯಲ್ಲಿ. ನಾನು ಸ್ಟೇಟ್ ಬೋರ್ಡ್ ವರ್ಕ್ ಕೌನ್ಸಿಲ್ ಡೈರೆಕ್ಟರ್ ಇದ್ದೀನಿ. ನಾನು ಬಂದಿರೋದು ಉದ್ದೇಶ ಏನು, ನಮ್ಮ KPCC ಅಧ್ಯಕ್ಷರಾಗಿ ಸನ್ಮಾನ್ಯ BK ಹರಿಪ್ರಸಾದ್ ಅವರು ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ. ಮೊಟ್ಟ ಮೊದಲನೇದಾಗಿ ಅವ್ರಿಗೆ ಶುಭಾಶಯಗಳನ್ನು ಕೋರಲಿಕ್ಕೆ ನಾನು ಇಲ್ಲೇ ಬಂದಿದ್ದೀನಿ. ಬೇರೆ ಯಾವುದೂ ಉದ್ದೇಶ ಹಿರಿಯರು ಆಮೇಲೆ ನಿನ್ನೆ ಎಲ್ಲ ಮಿನಿಸ್ಟರ್ಸ್ ಎಲ್ಲ ಅನೌನ್ಸ್ ಆಗಿಲ್ಲ. ನಮ್ಮ ಶಿವಾಜಿನಗರ MLA ಆದಂಥ ಸನ್ಮಾನ್ಯ ವಿದ್ವಾನ್ ಅರ್ಷದ್ ಸಾಹೇಬ್ರಿಗೆ ಹಾಗೂ ನಮ್ಮ ಸಮೀರ್ ಅಹಮದ್ ಸಾಹೇಬ್ರಿಗೆ, ವಿನಯ್ ಕುಲಕರ್ಣಿ ಅವರು, ಸಲೀಂ ಅಹಮದ್ ಸಾಹೇಬ್ರಿಗೆ, ಆಮೇಲೆ ನಮ್ಮ ಜಿಲ್ಲೆ ಮಾಜಿ ಉಸ್ತುವಾರಿ ಇದ್ದಂಥ ಸನ್ಮಾನ್ಯ ಸಂತೋಷ್ ಲಾಡ್ ಸಾಹೇಬ್ರವ್ರಿಗೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರಲಿಕ್ಕೆ ನಾನು ಬಂದಿದ್ದರು. ಬೇರೆ ಯಾವ ಉದ್ದೇಶ ಮತ್ತು ಕೆಲವೊಬ್ಬರಿಗೆ ನಿಮ್ಮ ಪ್ರಕಾರವಾಗಿ ಕೆಲವೊಂದು ನಿಮ್ಮ ಸಮುದಾಯರಿಗೆ ಇವತ್ತು ಸಚಿವ ಸ್ಥಾನ ತಪ್ಪಿದೆ. ತನ್ವೀರ್ ಸೇಠ್ ಇರ್ಬೋದು ಮತ್ತು ಹಲವಾರು ಜನಕ್ಕೆ ಅಸಮಾಧಾನ ಆಗಿದೆ. ಸೊ ಈ ಕುರಿತು ನೆನ್ನೆಲ್ಲ ಪ್ರತಿಭಟನೆ ಎಲ್ಲ ಆಯಿತು, KPCC ಮುಂದೆಗಡೆ ಪ್ರತಿಭಟನೆ ಆಯಿತು. ಈ ವಿಚಾರ ತಾವೇನು ಹೇಳೋದು ಬಯಸ್ತೀರಾ? ನೋಡಿ, ಕಾಂಗ್ರೆಸ್ ಪಕ್ಷ ಒಂದು ಸಮಾಜಕ್ಕೆ ನ್ಯಾಯಗೆ ಭಾಳ ಬದ್ಧವಾಗೈತೆ ಒಂದು ಪಕ್ಷ. ಇಲ್ಲೇ ಏನು ಬರುತ್ತೆ ಅಂದರೆ, ಈಗ ನಮ್ಮ ಮುಸ್ಲಿಂ ಸಮುದಾಯದಲ್ಲಿ 3 ಮಂದಿಗೆ ಕ್ಯಾಬಿನೆಟ್ ಮಿನಿಸ್ಟ್ರಿ ಕೊಟ್ಟಿದ್ದಾರೆ. ನೋಡಿ, ಒಂದು ಕಮ್ಯುನಿಟಿಗೆ 3 ಕ್ಯಾಬಿನೆಟ್ ಕೊಟ್ಟಿದ್ದಾರೆ ಅಂದಮೇಲೆ ಎಲ್ಲರೂ ಕೊಡಲಿಕ್ಕೆ ಆಗೋದು. ಎಲ್ಲ ಜಾತಿ ವರ್ಗದವ್ರಿಗೆ ಎಲ್ಲ ಕ್ಯಾಟಗರೀಸ್ ಮೇಲೆ ಪ್ಲ್ಯಾನ್ ಮಾಡಿ ಪ್ರತಿ ಜಿಲ್ಲೆಗೆ ಹಂಚಬೇಕಾಗ್ತದೆ. ಇರೋದು 32-34 ಮಿನಿಸ್ಟ್ರಿ ಪೋಸ್ಟ್. ಅದರಲ್ಲಿ ನಮ್ಮ ಅಲ್ಪಸಂಖ್ಯಾತರಿಗೆ 3 ಮಂತ್ರಿಗಳು ಕ್ಯಾಬಿನೆಟ್ ಮಿನಿಸ್ಟ್ರಿ ಮಾಡಿದ್ದಾರೆ. ಅದಕ್ಕೆ ಬೇರೆ 2 ಮಂದಿಗೆ ತಪ್ಪಿದೆ ಅಂದರೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಅವಕಾಶಗಳನ್ನು ಇರ್ತಾವೆ. ಅದಕ್ಕೆ ನಾವು ಪ್ರತಿಭಟನೆ ಮಾಡಬೇಕು, ಸ್ಟ್ರೈಕ್ ಮಾಡಬೇಕು. ಅದು ನಮ್ಮ ವಿಚಾರದಲ್ಲಿ ಸರಿ ಇಲ್ಲ. ನಮ್ಮ ಕಮ್ಯುನಿಟಿಗೆ 3 ಕೊಟ್ಟಿದ್ದಾರೆ. ನಾವು ಕಾಂಗ್ರೆಸ್ ಪಕ್ಷಕ್ಕೆ, ಸೋನಿಯಾ ಗಾಂಧಿಗೆ, ರಾಹುಲ್ ಗಾಂಧಿಗೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಚ್ಛೆಪಡಿಸ್ತೀವಿ. ಒಂದು ತಮ್ಮ ಸಂಘಟನೆ ಯಾವ ರೀತಿ ಇದೆ ನಿಮ್ಮ ಭಾಗದಲ್ಲಿ? ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಸಂಘಟನೆ ಭಾಳ ಒಳ್ಳೆಯದಿದೆ. ಈಗ ಇನ್ಮೇಲೆ ನಮ್ಮ LOP ಆದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಸಾಹೇಬರು ಸಂಘಟನೆ ಸೀಸನ್ ಅಭಿಯಾನ ಅಂತ ಶುರು ಮಾಡಿದರೆ ಕರ್ನಾಟಕಕ್ಕೆ ಬಂದಿದೆ. ಈಗ ಇಷ್ಟು ದಿವಸ ಎಷ್ಟು ಅಧ್ಯಕ್ಷರಿದ್ದರು ತಮ್ಮ ಪ್ರಕಾರ ಎಲ್ಲ ಸಂಘಟನೆಗಳನ್ನು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಲಿಕ್ಕೆ ತಮಗೆಲ್ಲ ಶಕ್ತಿಯನ್ನು ಹಚ್ಚಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗಳನ್ನು ಮಾಡಿದ್ದಾರೆ. ಈಗ ಸಂಘಟನೆ ಸೃಜನ್ ಅಭಿಯಾನ ಅಡಿಯಲ್ಲಿ ಏನು ಹೊಸ ಅಧ್ಯಕ್ಷಗಳ ಸಂಬಂಧ ಸರ್ವೆ ನಡೀತಾ ಇದೆ ಪ್ರತಿಯೊಂದು ಜಿಲ್ಲೆಯಲ್ಲಿ. ಇವನ್ ಫ್ಯೂಚರಲ್ಲಿ ನಮ್ಮ ಯೂತ್ ಐಕಾನ್ ಆದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಒಳ್ಳೆಯ ಅಧ್ಯಕ್ಷರಿಗೆ, ನೂತನವಾಗಿ ಅಧ್ಯಕ್ಷಗಳಿಗೆ ಅಪಾಯಿಂಟ್ ಮಾಡಿ ಮುಂದೆ ಸಂಘಟನೆ ಇನ್ನೂ ಬೂತ್ ಲೆವೆಲ್ ಮಟ್ಟದಲ್ಲಿ ಸ್ಟ್ರಾಂಗ್ ಮಾಡಲಿಕ್ಕೆ ಅವ್ರದ್ದು ರೂಪುರೇಷೆಗಳನ್ನು ಏನಿದಾವೋ ಅವ್ರದ್ದು ಡೈರೆಕ್ಷನ್ಸ್ ಪ್ರಕಾರ ನಾವು ಎಲ್ಲ ಕಾರ್ಯಕರ್ತರು ಒಗ್ಗೂಡಿ ಮುಂದೆ 2028 100% ಕಾಂಗ್ರೆಸ್ ಪಕ್ಷ ತಂದು ಬಾವುಟ ಹಾರಿಸ್ತೇವೆ, ಕಾಂಗ್ರೆಸ್ ಗೌರ್ಮೆಂಟ್ ಬರುತ್ತೆ ಅಂತೇಳಿ ಈ ನಿಟ್ಟಿನಲ್ಲಿ ನಾನು ಹೇಳಿದ್ದೆ. ಈಗ ನಿಜ ಹೇಳಬೇಕಂದ್ರೆ, ಈಗ ಹಿಂದಕ್ಕೆ ಏನು 3 ವರ್ಷ ನಮ್ಮ ಸಿದ್ದರಾಮಯ್ಯ ಸರ್ಕಾರ ನಡೀತು. ಆ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರದ ಕ್ಯಾಬಿನೆಟಲ್ಲಿ ಅಲ್ಪಸಂಖ್ಯಾತರಿಗೆ 2 ಕ್ಯಾಬಿನೆಟ್ ಮಿನಿಸ್ಟ್ರಿ ಕೊಟ್ಟಿದೆ. ಇವತ್ತು ನಾನು ನಮ್ಮ ಕಮ್ಯುನಿಟಿ ವತಿಯಿಂದ, ಕರ್ನಾಟಕ ಸ್ಟೇಟ್ಗೆ ಎಲ್ಲ ಅಲ್ಪಸಂಖ್ಯಾತರ ವತಿಯಿಂದ ಸನ್ಮಾನ್ಯ CM ಆದಂಥ DK ಶಿವಕುಮಾರ್ ಸಾಹೇಬ್ರಿಗೆ ತುಂಬ ಮನಸ್ಸಿನಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ಅವರು 2 ಇದ್ದಿದ್ದು ಮತ್ತೊಂದು ಇನ್ಕ್ರೀಸ್ ಮಾಡಿ 3 ಕ್ಯಾಬಿನೆಟ್ ಮಿನಿಸ್ಟ್ರಿ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ನಮ್ಮ ಕಮ್ಯುನಿಟಿಯಲ್ಲಿ ಭಾಳ ಖುಷಿ ಇದೆ. CM DK ಶಿವಕುಮಾರ್ ಮೇಲೆ ಭಾಳ ಒಳ್ಳೆಯ ಅಭಿಪ್ರಾಯ ಇದೆ ನಮಗೆ. ಅವ್ರ ಬಗ್ಗೆ ಭಾಳ ಒಳ್ಳೆಯ ಒಂದು ಟ್ರೆಂಡ್ ನಡೆದಿದೆ. ನಮ್ಮ ಕಮ್ಯುನಿಟಿ ವತಿಯಿಂದ ನಾವು DK ಶಿವಕುಮಾರ್ ಸಾಹೇಬ್ರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಅದನ್ನ ನನಗೆ ಎಂದು ಹೇಳ್ಬೋದು. ಈಗ ಯುವಕರಿಗೆ ಹೆಚ್ಚಾಗಿ ಆದ್ಯತೆ ಕೊಡಬೇಕಂತೇಳಿ ನಮ್ದು AICCದಿಂದ ಡೈರೆಕ್ಷನ್ಸ್ ಇದೆ. ರಾಹುಲ್ ಗಾಂಧಿಯವರು ಮುಂಬರುವ ದಿನಗಳಲ್ಲಿ ಯುವಕರಿಗೆ ಮುಂದೆ ತೊಗೊಂಡು ಬರಬೇಕಂತೇಳಿ ಪ್ರೋತ್ಸಾಹನ ಹೆಚ್ಚಿಗೆ ಕೊಟ್ಟಿದ್ದಾರೆ. ಆ ಪ್ರಕಾರ ಈಗೇನು ನಿನ್ನೆ 20
ಮತ್ತು ಮಂತ್ರಿಮಂಡಲ ಎಕ್ಸ್ಪ್ಯಾನ್ಷನ್ ಆಯಿತು. ಅದರಲ್ಲಿ ಸುಮಾರು 8ರಿಂದ 10 ಯುವಕರಿಗೆ ರಾಹುಲ್ ಗಾಂಧಿಯವರು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಹೇಳ್ಬೋದು. ಯಾಕಂದರೆ ಯೂತ್ ಏನಿದೆ ಮುಂದಿನ ಯೂತ್ ಪೀಳಿಗೆಗೆ ಒಂದು ಮಾರ್ಗದರ್ಶನ ಆಗಿ ಕೆಲಸ ಮಾಡ್ಬೋದು ಅಂತೇಳಿ ಒಂದು ದೂರದೃಷ್ಟಿಯನ್ನು ರಾಹುಲ್ ಗಾಂಧಿ ಅವರು ಇಟ್ಕೊಂಡು ಯುವಕರಿಗೆ ಹೆಚ್ಚಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಸೊ ಇವತ್ತಿನ ದಿವಸ ನಾನು AICCಗಿರಲಿ ರಾಹುಲ್ ಗಾಂಧಿ ಸಾಹೇಬ್ರಿಗಿರಲಿ ನನ್ನ ತುಂಬ ಹೃದಯದಿಂದ ಅವ್ರಿಗೆ ಕೃತಜ್ಞತೆ. ಶಕ್ತಿಯಸ್ತ್ರ ನ್ಯೂಸ್.